ಹಲೋ ಹಾಲ್ ಎಲ್ಲರಿಗೂ ನಮಸ್ಕಾರ. ಇದು ನಮ್ಮದು ಮಿನಿ ವ್ಲಾಗು. ನಮ್ಮ ಪ್ರಿನ್ಸಿಪಲ್ಲು ಎಲ್ಲ ಟೀಚರ್ಸ್ನು ಮದರ್ಸ್ ಡೇಗೆ ಇನ್ವೈಟ್ ಮಾಡಿದರು. ಸೊ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾವು 3 ಜನ ಆ್ಯಂಡ್ ಟೋಟಲ್ 6 ಜನ ಟೀಚರ್ಸ್ ಹೋಗಿದ್ವಿ. ಹೋಗಿದ ತಕ್ಷಣ ಎಲ್ಲರೂ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಬಿಟ್ಟಿದ್ರು. ನಮಗೂ ಹೇಳಿದರು ಇನ್ವೈಟ್ ಮಾಡುವಾಗೇ ವೈಟ್ ಹಾಕ್ಕೊಂಡು ಬನ್ನಿ ಅಂತ ಹೇಳಿ. ಸೊ ಕೋಡೇನೋ ಅಂತ ಇನ್ವೈಟ್ ಮಾಡುವಾಗೆ ಹೇಳಿದ್ರಲ್ಲ ಅಂತ ಹೇಳಿ ಹಾಕ್ಕೊಂಡು ಹೋಗಿದ್ವಿ. ನೆಕ್ಸ್ಟು ಫಾರ್ಮಾಲಿಟೀಸ್ ಎಲ್ಲ ಫಂಕ್ಷನ್ನು ಮುಗೀತು. ಲೈಟ್ ಲ್ಯಾಂಪಿಂಗ್ ಮಾಡಿದ್ರು, ತುಂಬಾ ಜನ ಸೇರಿದರು. ನೋಡ್ತಾ ಇದ್ರಲ್ಲ, ತುಂಬ ಜಾಗನೇ ಇಲ್ಲ, ಹಾಗೆ ಕೂತಿದ್ರು. ಅದು ಆ್ಯಕ್ಚುಲಿ ಮೆಡಿಟೇಷನ್ ಆ್ಯಂಡ್ ಪ್ಯೂರ್ ಒಂಥರ ಶಾಂತಿಧಾಮ ಅಂತಲೇ ಹೇಳ್ಬೋದು. ಇದು ಲಿಂಕ್ ಬೇಕಂದರೆ ನಾನು ಶೇರ್ ಮಾಡ್ತೀನಿ, ಲೊಕೇಶನ್ನು ಲಿಂಕ್ ಬೇಕಂದರೆ ಶೇರ್ ಮಾಡ್ತೀನಿ. ಭರತನಾಟ್ಯ ಹಾಡಿದ್ರು, ಅದೊಂದೇ ಎಂಟರ್ಟೈನ್ಮೆಂಟ್ ಅಂತ ಇದ್ದಿದ್ದು. ನೆಕ್ಸ್ಟ್ ಅವರೆಲ್ಲ ಲೆಕ್ಚರ್ ಹಿಡಿದ್ರು, ದೆನ್ ಕೇಕ್ ಕಟ್ಟಿಂಗು ಸ್ವಲ್ಪ ಮಾಡಿದ್ರು. ಇದು ಮದರ್ಸ್ ಡೇ ಅಂತ ಹೇಳಿ ಒಂದು ಹುಡುಗದ್ದು ಬರ್ಡೇ ಇತ್ತಂತೆ. ಸೊ ಅವ್ರ ಜೊತೆಯಲ್ಲೇ ಜೈನ್ಸ್ಬಿಟ್ರು. ಮದರ್ಸ್ ಡೇ ಅನ್ನೋದನ್ನ ನಾವು ನಾರ್ಮಲಾಗಿ ಯಾವುದೋ ಡೇ ಅಂತ ತೊಗೊಳ್ತಿದ್ರಿ. ಬಟ್ ಇಲ್ಲಿ ಮಾತ್ರ ನನಗೆ ಹೋಗಿದ್ದು ತುಂಬ ಖುಷಿಯಾಯಿತು. ಬಿಕಾಸ್ ಅವ್ರಿಗೆ ಸನ್ಮಾನ ಮಾಡೋದಲ್ಲದೆ ಗೆಸ್ಟಿಗೆ ನಮಗೂ ರೋಸ್ ಕೊಟ್ಟು, ಶಾಲ್ ಹೊದಿಸಿ, ಒಂದು ಬ್ಯಾಗ್ ಕೊಟ್ಟು ಸನ್ಮಾನ ಮಾಡಿದ್ರು. ಬಿಕಾಸ್ ವಿ ಆರ್ ಗ್ರೇಟ್ ಅಂತ. ಎಸ್, ಅಫ್ಕೋರ್ಸ್ ಮದರ್ಸು ತುಂಬ ಗ್ರೇಟು. ಇದು ನಮ್ಮ ಟೀಚರ್ಸು ಎಲ್ಲರೂ ತುಂಬ ಜನ ಸೇರಿದರು. ಆಲ್ಮೋಸ್ಟ್ ಎಲ್ಲರಿಗೂ ಸನ್ಮಾನ ಮಾಡಿದ್ರು. ಊಟ ಇತ್ತು, ಊಟ ಮಾಡಿಕೊಂಡು ಲೈಟಾಗಿ ಊಟ ಮಾಡಿಕೊಂಡು ನೆಕ್ಸ್ಟು ನೋಡಿ, ಇದು ಲೊಕೇಶನ್ನು ನಾವು ಬಂದಿದ್ದು. ಆ ಲೊಕೇಶನ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟು ಆಟ ಹತ್ತದ ತುಂಬ ಜೋಕ್ ಮಾಡಿದ್ರು ನಮ್ಮ ಫ್ರೆಂಡು, ಕಲೀಗೊಬ್ಬರು. ಅದನ್ನು ಕೇಳಿಕೊಂಡು ನಗಾಡಿಕೊಂಡು ಫೈನಲಿ ಮನೆಗೆ ರೀಚ್ ಆದ್ವಿ. ತುಂಬ ಸುಸ್ತಾಗೋಗಿತ್ತು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.